ಗುರು ರಾಘವೇಂದ್ರ ಸ್ವಾಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಸನ್ಯಾಸತ್ವ ಸ್ವೀಕರಿಸಿದ ನಂತರ ಉತ್ತರಾಧಿಕಾರಿ ಮಠಾಧ್ಯಕ್ಷರಾಗಿ ಶ್ರೀಮಠವನ್ನು ಮುನ್ನಡೆಸಿದವರು. ದ್ವೈತ ವೇದಾಂತ ತತ್ವದ ಪ್ರಸಿದ್ಧ ಪ್ರವರ್ತಕರಾದ ಅವರು ಹಲವಾರು ಗ್ರಂಥಗಳನ್ನು ರಚಿಸಿದವರು. ಅವು ನ್ಯಾಯಸುಧಾ, ಪರಿಚಯಮಾಲಾ, ತರ್ಕತಾಂಡವ, ಗೀತಭಾಷ್ಯ ಟೀಕೆ, ಉಪನಿಷತ್ ವ್ಯಾಖ್ಯಾನಗಳು ಹೀಗೆ ಹಲವು. ಕೇವಲ ಶಾಸ್ತ್ರಜ್ಞಾನವಲ್ಲ, ಭಕ್ತಿಯ ಪ್ರಚಾರ, ಭಕ್ತರನ್ನು ಉದ್ದೀಪನಗೊಳಿಸುವ ಶಕ್ತಿಯೂ ಅವರಲ್ಲಿತ್ತು. ಹಾಗೆಯೇ ತಂಜಾವೂರಿನ ಬಡವಸ್ತ್ರ ಗೃಹಸ್ಥನಿಗೆ ಸಹಾಯ ಮಾಡಿದ ಮಹಿಮೆ, ಔರಂಗಜೇಬನ ಆನೆಗೆ ಆಶೀರ್ವಾದ ನೀಡಿ ತೀವ್ರತೆಯಿಂದ ಹೊರತಂದ ಕತೆ, ಭಕ್ತರ ಮೇಲೆ ಕರುಣೆ ತೋರಿದ ಹಲವಾರು ಕತೆಗಳು, ನಮ್ಮ ಜೀವನಕ್ಕೆ ದಾರಿಯಾಗುವ ಕತೆಗಳು. ಮುಂದಿನ ಭಾಗ ರಾಯರ ಮಂತ್ರಾಲಯ ಪ್ರವೇಶ. ತಾಳ್ಮೆಯಿಂದ ಇರಿ, ಕಷ್ಟಗಳಿಗೂ ಕೊನೆಯಿದೆ. ರಾಯರಿದ್ದಾರೆ.